ಹಲೋ ಫ್ರೆಂಡ್ಸ್, ಸಿಡಿ ಕಿಚನ್ ವ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನಿಲ್ಲಿ ಚಿಕನ್ ಪುಲಾವ್ ಮಾಡ್ತಿದ್ದೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ಈರುಳ್ಳಿ, ಟೊಮೆಟೊ, ಹಾಗೆಯೇ ಮೆಣಸು ಮತ್ತು ಇಲ್ಲಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಸೊ ಹಾಗೆಯೇ ಇಲ್ಲಿ ಸ್ವಲ್ಪ ಪೀಸಸ್ ಚಿಕನ್ ಉಂಟು, ಬೋನ್ಲೆಸ್ ಚಿಕನ್, ಒಂದು 7-8 ಪೀಸ್ ಉಂಟಷ್ಟೇ. ಸೊ ಇಲ್ಲಿ ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆಗೆ ಈಗ ನೀರುಳ್ಳಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಸೊ ಈಗ ಮೆಣಸನ್ನು ಕೂಡ ಹಾಕುವ. ಇನ್ನಿದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕಿದರೆ ಸಾಕು. ಇದನ್ನು ಕೂಡ ಒಳ್ಳೆಯದಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಆಯಿಲ್ ಸ್ವಲ್ಪ ಕಮ್ಮಿ ಆಯಿತು ನಾನು ಹಾಕಿದ್ದು, ಅದಕ್ಕೋಸ್ಕರ ಸ್ವಲ್ಪ ಹಾಕ್ತಿದ್ದೇನೆ ಆಯಿಲ್. ಸೊ ಇದೀಗ ಲೈಟಾಗಿ ಫ್ರೈ ಆಗಿದೆ. ಸೊ ಇನ್ನಿದಕ್ಕೆ ನಾನು ಟೊಮೆಟೊವನ್ನು ಹಾಕ್ತೇನೆ. ಇನ್ನಿದು ಟೊಮೆಟೊ ಸ್ಮೂತ್ ಆಗಲಿಕ್ಕೆ ನೀವು ಬೇಕಾದರೆ ಈಗೇನೆ ಗ್ಯಾಸಲ್ಲಿ ಇಟ್ಟು ಅದನ್ನು ಫ್ರೈ ಮಾಡ್ತಾ ಇರ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ ಅದನ್ನು ಬೇಯಿಸ್ತೇನೆ, ಅಂದರೆ ಸಾಫ್ಟ್ ಆಗಲಿಕ್ಕೆ ಬೇಗ ಆಗುತ್ತಲ್ಲ, ಅದಕ್ಕೋಸ್ಕರ. ಸೊ ನಾನಿಲ್ಲಿ ಸ್ವಲ್ಪ ಆಯಿಲ್ ಕಮ್ಮಿ ಬಳಸ್ತಿದ್ದೇನೆ, ನೋಡ್ಬೋದು, ನೀರು ಹಾಕಿ ಬೇಯಿಸ್ತಿದ್ದೇನೆ. ಸೊ ನಿಮಗೆ ಈಗಿನ ನೀರು ಹಾಕಿ ಬೇಯಿಸಿದ್ರೆ ತುಂಬ ಟೈಮ್ ತಾಗುತ್ತೆ, ಅದಕ್ಕೋಸ್ಕರ ಒಂದು ವಿಸಿಲ್ ತೆಗೆದರೆ ಬೇಗ ಆಗುತ್ತೆ ಇದು. ನಿಮಗೆ ಆಯಿಲ್ ಹಾಕಿ ಬೇಕಾದರೆ ಇದನ್ನು ಫ್ರೈ ಮಾಡ್ಬೋದು, ಅಂದರೆ ಟೊಮೆಟೊ ಸಾಫ್ಟ್ ಆಗುವ ತನಕ, ನಾನು ಮೊದಲೇ ಹೇಳಿದಾಗೆ. ಇನ್ನಿದನ್ನು ಒಂದು ವಿಸಿಲ್ ತೆಗೆದರೆ ಸಾಕು. ಅಂದರೆ ನೀವು ಅನ್ನ ಕೂಡ ಹಾಕಿ ಬೇಯಿಸಿದರೆ ಇದರ ಜೊತೆ ಅದು ಅಷ್ಟು ಟೇಸ್ಟ್ ಬರಲ್ಲ. ಟೊಮೆಟೊ ಫಸ್ಟಿಗೆ ಸಾಫ್ಟ್ ಆದರೆ ಒಳ್ಳೆಯದು, ಅಂದರೆ ಮಸಾಲ ಟೈಪ್, ಗ್ರೇವಿ ಟೈಪ್ ನಿಮಗೆ ಆಗುತ್ತೆ. ಸ್ವಲ್ಪ ಟೊಮೆಟೊ ಸಾಫ್ಟ್ ಆದರೆ ಅದು ಒಳ್ಳೆಯದಾಗುತ್ತೆ. ಸೊ ನೋಡ್ಬೋದು, ಇಲ್ಲೆಲ್ಲ ಸಾಫ್ಟ್ ಆಗಿದೆ ಟೊಮೆಟೊ. ನಮಗೆ ಟೊಮೆಟೊ ಸಾಫ್ಟ್ ಆದರೆ ಸಾಕು. ಇನ್ನು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ, ಹಾಗೆಯೇ ಸ್ವಲ್ಪ ಜೀರಾ ಪೌಡರ್, ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಳ್ಳೇದು ಮಾಡಿ. ನಿಮಗೆ ಆಯಿಲ್ ಬೇಕಾದರೆ ಜಾಸ್ತಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಜಾಸ್ತಿ ಆಯಿಲ್ ಯೂಸ್ ಮಾಡಲಿಲ್ಲ, ನಾನು ನೀರು ಹಾಕಿ ಅದನ್ನು ಬೇಯಿಸಿದ್ದು. ಸೊ ಇನ್ನಿದಕ್ಕೆ ನಾನು ಚಕ್ಕೆ ಅದೆಲ್ಲ ಹಾಕ್ತಿದ್ದೇನೆ. ಒಂದು ಫ್ಲವರ್ ಕೂಡ ಇತ್ತು, ಅದನ್ನು ಕೂಡ ಹಾಕಿದೆ. ಸೊ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸುವ.
ಇನ್ನಿದಕ್ಕೆ ನಾನು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಪೀಸಸ್ ಹಾಕ್ತಿದ್ದೇನೆ. ಇದಕ್ಕೆ ನಾನು ಅರಶಿನ ಹುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಸೊ ಅಷ್ಟೇ, ಬೇರೆ ಏನು ಹಾಕಲಿಲ್ಲ ಇದಕ್ಕೆ. ಸೊ ಅರಶಿನ ಹುಡಿ ನಾನು ಇದಕ್ಕೆ ಹಾಕಿದ್ರಿಂದ ನಾನು ಪುನಃ ಮಸಾಲಕ್ಕೆ ಹಾಕ್ತಿಲ್ಲ. ನಿಮಗೆ ಬೇಕಾದರೆ ಸ್ವಲ್ಪ ಮಸಾಲಕ್ಕೆ ಕೂಡ ಹಾಕ್ಬೋದು, ಅಂದರೆ ಚಿಕನ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದರೆ. ಇಲ್ಲದಿದ್ದರೆ ಅದಕ್ಕೆ ಆಲ್ರೆಡಿ ಹಾಕೋದ್ರಿಂದ ಪುನಃ ಹಾಕಬೇಕಂತ ಇಲ್ಲ. ಸೊ ಇನ್ನು ನಾನು ನೆನೆಸಿಟ್ಟ ರೈಸ್ ಕೂಡ ಹಾಕ್ತಿದ್ದೇನೆ. ಇದು ಒಂದು 2-3 ವಿಸಿಲಲ್ಲೇ ಒಳ್ಳೆಯದಾಗಿ ಕುಕ್ ಆಗುತ್ತೆ. ಇದು ಪುಲಾವ್ ರೈಸ್, ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ನಿಮಗೆ ವಿಡಿಯೋದಲ್ಲಿ. 1 ಲೋಟ ಅಕ್ಕಿ ತಗೊಂಡ್ರೆ ಅದರ 2ರಷ್ಟು ನೀರು ಹಾಕಿದರೆ ಆಯಿತು. ನಾನಿಲ್ಲಿ ಅಂದಾಜಿಗೆ ನೀರು ಹಾಕೋದು. ಇನ್ನಿದಕ್ಕೆ ಸ್ವಲ್ಪ ನಾನು ನಿಂಬೆ ರಸವನ್ನು ಕೂಡ ಹಾಕ್ತಿದ್ದೇನೆ. ಇದು ಹಾಕಿದರೆ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೆಲವೊಮ್ಮೆ ನಮ್ಮ ಕುಕ್ಕರಲ್ಲಿ ಪ್ರೆಷರ್ ಅಂದರೆ ರಿಲೀಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ಪೂನಲ್ಲೇ ರಿಲೀಸ್ ಮಾಡೋದು. ಇಲ್ಲದಿದ್ದರೆ ಒಂದು 10-15 ನಿಮಿಷ ನಿಂತರೆ ಆಟೋಮೆಟಿಕ್ ರಿಲೀಸ್ ಆಗುತ್ತೆ ಪ್ರೆಷರ್. ಬಟ್ ನಾನು ಅಂದರೆ ಕೆಲವೊಮ್ಮೆ ರಿಲೀಸ್ ಆಗದಿದ್ದರೆ ತುಂಬ ಹೆಚ್ಚು ಅದು ಕುಕ್ ಆಗುತ್ತೆ, ಅಂದರೆ ಅನ್ನ. ಅದಕ್ಕೋಸ್ಕರ ರಿಲೀಸ್ ಮಾಡ್ತಿದ್ದೇನೆ. ಓಕೆ, ಸೊ ನೋಡ್ಬೋದು ಪರ್ಫೆಕ್ಟಾಗಿ ಬೆಂದಿದೆ ಕೂಡ, ಅಂದರೆ ನೀರು ಎಲ್ಲ ಸರಿಯಾಗಿ ಆಗಿದೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ಬೋದು, ಸಿಂಪಲ್ ರೆಸಿಪಿ, ಬಿರಿಯಾನಿ ಥರನೇ ಅಲ್ಲ, ಬಿರಿಯಾನಿ ಅಂತ ಹೇಳ್ಬೋದು. ಯಾಕಂದರೆ ಬಿರಿಯಾನಿಗೆ ನಾವು ಸ್ವಲ್ಪ ಜಾಸ್ತಿ ಮಸಾಲ ಅಂದರೆ ಕಡಿದೆಲ್ಲ ಹಾಕ್ತೇವೆ, ಗ್ರೈಂಡ್ ಮಾಡಿ ಎಲ್ಲ. ಇದಕ್ಕೆ ಎಂತ ಇಲ್ಲ, ಪುಲಾವ್ ಟೈಪ್ ಮಾಡಿ ಹಾಕಿದ್ರಾಯಿತು. ಅಂದರೆ ಟೇಸ್ಟ್ ಮಾತ್ರ ಬಿರಿಯಾನಿ ಥರನೇ ಇರುತ್ತೆ ನಿಮಗೆ. ಸೊ ನೀವು ಕೂಡ ಟ್ರೈ ಮಾಡಿ, ಕ್ವಿಕ್ಕಾಗಿ ರೆಸಿಪಿ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೇನೆ. ಆಗಿದ್ದರೆ ಟೇಕ್ ಕೇರ್.